ಡೆವಿಲ್ ಶೂಟಿಂಗ್ ಮುಗಿಸಿ ಡೆವಿಲ್ ಶೂಟಿಂಗ್ ಕಾರಣಕ್ಕೋಸ್ಕರ ವಿದೇಶಕ್ಕೆ ಹೋಗಿದ್ರು. ವಿದೇಶದಿಂದ ವಾಪಸ್ ಬಂದಿದ್ದಾರೆ ದರ್ಶನ್. ಬಟ್ ಬಂದಂತಹ ರೀತಿ ಬಗ್ಗೆ ಆಕ್ಷೇಪಗಳಿರೋದು ಯಾಕೆ ಅನ್ನೋದ್ರ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ಬಂದ್ರು ನಟ ದರ್ಶನ್. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ದರ್ಶನ್ಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದೆ. ಒಬ್ಬ ಕೊಲೆ ಆರೋಪಿಗೆ ವಿವಿಐಪಿ ಟ್ರೀಟ್ಮೆಂಟ್ ಕೊಟ್ಟಿದ್ದು ಎಷ್ಟು ಸರಿ ಅನ್ನೋದು ಒಂದು ಪ್ರಶ್ನೆ. ಅದು ಕೂಡ CISFನಿಂದ ಭದ್ರತೆ. ಇವ್ರು ಯಾರ್ಯಾರಿಗೆ ಭದ್ರತೆ ಕೊಡ್ತಾರೆ ಅಂದರೆ ಕೇಂದ್ರದ ಮಿನಿಸ್ಟರ್ಸು, ಸಚಿವರು, MP, CM ಸಾಹೇಬರು ಕೊಡುವಂತಹ ಭದ್ರತೆ ಒಬ್ಬ ಕೊಲೆ ಆರೋಪಿಗೆ, ಒಂದು ಪ್ರಕರಣದ ಕೊಲೆ ಆರೋಪಿಗೆ A2ಗೆ ಕೊಟ್ಟಿರೋದು ಹೇಗೆ, ಯಾಕೆ ಅನ್ನೋದು ಪ್ರಶ್ನೆ. ಖಾಸಗಿ ಬೌನ್ಸರ್ಸ್ನ ಇಟ್ಕೊಂಡು ಹೋಗ್ಬೋದು, ಯಾಕಂದರೆ ಫ್ಯಾನ್ಸ್ ಇರ್ತಾರಪ್ಪ, ಬಂದು ಕಿರಿಕಿರಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಖಾಸಗಿ ಬೌನ್ಸರ್ಸ್ನ ಕರ್ಕೊಂಡು ಹೋಗ್ಬೋದು. ಬಟ್ CISFನವರು ಭದ್ರತೆ ಕೊಡ್ತಾರೆ ಅಂದರೆ ಏನರ್ಥ? ಇಡೀ ಪ್ರಪಂಚದಲ್ಲಿ ಒಬ್ಬ ಕೊಲೆ ಆರೋಪಿಗೆ ಇಂಥ VVIP ಟ್ರೀಟ್ಮೆಂಟನ್ನು ಕೊಡುವಂತಹ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ಅನ್ನೋ ಕುಖ್ಯಾತಿಗೆ ಒಳಪಡುತ್ತೆ. ಯಾಕಂದರೆ ನೋಡಿ, ಅದಕ್ಕೆ ಸಾಕ್ಷಿ ಇದೆ ನಿಮ್ಮ ಕಣ್ಣಲ್ಲಿ. ನನಗೆ ಗೊತ್ತಿಲ್ಲ ಅದು ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ. ನನಗೆ ವಿಚಾರ ಮಾಡ್ತೀನಿ. ಇಲ್ಲ, ನನಗೆ ಗೊತ್ತಿಲ್ಲ ಅದು ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ. ನನಗೆ ವಿಚಾರ ಮಾಡ್ತೀನಿ. ಇಲ್ಲ, ನನಗೆ ಗೊತ್ತಿಲ್ಲ ಅದು ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ. ನನಗೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವ್ರಿಗೆ ಏನೇ ಕೇಳಿದ್ರು ಕೂಡ ಅವ್ರದ್ದೊಂದು ರೆಡಿಮೇಡ್ ಉತ್ತರ ಇತ್ತೀಚಿನ ದಿನಗಳಲ್ಲಿ ಇದೇ ಇರುತ್ತೆ. ಗೊತ್ತಿಲ್ಲ, ಅದು ತಿಳ್ಕೊಂಡು ಹೇಳ್ತೀನಿ, ಮಾಹಿತಿ ಪಡ್ಕೊಳ್ತೀನಿ, ಇದು ಫಿಕ್ಸು. ಇನ್ನೊಂದು ಕಡೆಗೆ ನಾವು ಹೇಳಿದ್ವಲ್ಲ ನಿಮಗೆ, ಯೂಶಲಿ ಪೊಲೀಸರು ಪತ್ರ ಬರೀತಾರೆ ಯಾರಿಗೆ, CISF ಅವ್ರಿಗೆ. ಇಂತಿಂಥ ವ್ಯಕ್ತಿಗಳು ಗಣ್ಯಾತಿ ಗಣ್ಯರು, ಅವ್ರಿಗೆ ಒಂದು ಸ್ವಲ್ಪ ನೀವು CISFನಿಂದ ಭದ್ರತೆ ಕೊಡಿ ಅಂತ ಬರೀತಾರೆ. ಈ ಪ್ರಕರಣದಲ್ಲಿ ಪೊಲೀಸರು ಪತ್ರ ಬರೆದಿರೋಂಗೆ ಕಾಣಿಸ್ತಾ ಇಲ್ಲ. ಉಳಿದಂತೆ ಇರೋ ಸೆಕೆಂಡ್ ಆಪ್ಷನ್ ಅಂತ ಹೇಳಿದ್ರೆ ಏರ್ಪೋರ್ಟ್ ಸಿಬ್ಬಂದಿಗಳನ್ನ ಇವ್ರು ಮನವಿ ಮಾಡ್ಕೊಳ್ಬೇಕು. ಹಂಗೇನಾದರೂ ಮಾಡ್ಕೊಂಡು ದುಡ್ಡು ಕಟ್ಟಿ ಇಸ್ಕೊಂಡ್ರ ಈ ಭದ್ರತೆನ ಗೊತ್ತಿಲ್ಲ.